व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञश्रुतियस्तु भगवत्कार्ये साधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओं। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದದಲ್ಲಿ 8ನೇ ಅಧ್ಯಾಯ. ರಾಜೋವಾಚ ಬ್ರಹ್ಮಣ ಚೋದಿತೋ ಬ್ರಹ್ಮನ್ ಗುಣಾಖ್ಯಾನೆ ಅಗುಣಸ್ಯ ಚ ಯಸ್ಮೈ ಯಸ್ಮೈ ಯಥಾ ಪ್ರಾಹ ನಾರದೋ ದೇವದರ್ಶನಃ ಏತದ್ವೇದಿತುಮಿಚ್ಛಾಮಿ ತತ್ವಂ ವೇದವಿದಾಂಬರ ಹರೇಃ ಅದ್ಭುತವೀರ್ಯಸ್ಯ ಕಥಾ ಲೋಕಸುಮಂಗಲಾಃ. ಅಂದರೆ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ದೀವಿ, ಬ್ರಹ್ಮದೇವರು ನಾರದರಿಗೆ ಹೇಳಿದರು, ನೀನು ಹೋಗಿ ಏನು ಭಾಗವತ ಸಂಗ್ರಹ ಭಾಗವತ ಅಂತ ಏನು ಬ್ರಹ್ಮದೇವರು ಮಾಡಿದರು, ಪರಮಾತ್ಮನ ನಾನಾ ಅವತಾರಗಳ ಒಂದು ಪಟ್ಟಿಯನ್ನು ಕೊಟ್ಟಿದ್ರು. ಯಾವ್ಯಾವ ಅವತಾರ, ಆ ಅವತಾರದಲ್ಲಿ ಪರಮಾತ್ಮ ಪ್ರಧಾನವಾಗಿ ಮಾಡಿದ ಕಾರ್ಯಗಳು ಏನು ಅಂತ ಪಟ್ಟಿ ಮಾಡಿ ನಾರದರಿಗೆ ಹೇಳಿ, ಇದನ್ನು ನೀನು ವೇದವ್ಯಾಸರ ಹತ್ರ ತಿಳಿಸಿ ಭಾಗವತವನ್ನ ರಚನೆ ಮಾಡಲಿಕ್ಕೆ ಪ್ರಾರ್ಥನೆ ಮಾಡು. ಅದನ್ನು ಕೇಳುವುದರಿಂದಲೇ ಜನರಿಗೆ ಭಕ್ತಿ ಬರಬೇಕು, ಪರಮಾತ್ಮನಲ್ಲಿ ಭಕ್ತಿ ಬರಬೇಕು, ಹಾಗೆ ಅಂತ ಏನು ಹೇಳಿದ್ರು. ಅದನ್ನು ಇಟ್ಟುಕೊಂಡು ಪರೀಕ್ಷಿತ್ ರಾಜ ಕೇಳ್ತಾನೆ, ಚತುರ್ಮುಖ ಬ್ರಹ್ಮನಿಂದ ಪ್ರಚೋದಿತರಾದ ನಾರದರು ಆ ಸತ್ವಾದಿ ಗುಣ ಶೂನ್ಯಸ್ಯ, ಸತ್ವಾದಿ ಗುಣಗಳು ಇಲ್ಲದೇ ಇರತಕ್ಕ ಆ ಪರಮಾತ್ಮನ ವಿಚಾರಗಳು ಏನಿದೆ ಅದನ್ನು ಹೇಳಿದರು. ಯಸ್ಮೈ ಯಸ್ಮೈ ಯಥಾ ಪ್ರಾಹ ನಾರದಃ ದೇವದರ್ಶನಃ ದೇವವದ್ ದರ್ಶನಂ ಯಸ್ಯ. ಆ ತತ್ವ ಏನ್ ಹೇಳಿದ್ರು ಅದನ್ನ ನಾನು ಇನ್ನೂ ಕೇಳಬೇಕು ಅಂತ ಇಚ್ಛೆ ಪಡ್ತೇನೆ. ಅಂದರೆ ಆ ಬ್ರಹ್ಮದೇವರು ಏನು ಸಂಗ್ರಹವಾಗಿ ಹೇಳಿದ್ರು ಅದನ್ನು ವೇದವ್ಯಾಸರು ವಿಸ್ತಾರವಾಗಿ ಬರೆಸಬೇಕು ಹಾಗೆ ಅಂತ ನಾರದರು, ವೇದವ್ಯಾಸರ ಮುಖಾಂತರ ಬರೆಸಬೇಕು ಅಂತ ನಾರದರು ಪ್ರಾರ್ಥನೆ ಮಾಡ್ತಾರೆ. ವೇದವ್ಯಾಸರನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ರಚನೆ ಮಾಡಿದ್ದೆ ಭಾಗವತ ಅಂತ ನಾವು ಹಿಂದೆ ನೋಡಿದ್ದೀವಿ. ಅದನ್ನು ನಾನು ವಿಸ್ತಾರವಾಗಿ ಕೇಳಬೇಕು ಅಂತ ನಾನು ಇಚ್ಛೆ ಪಡ್ತೇನೆ. ಏನು ಸಂಗ್ರಹ ರೂಪದಲ್ಲಿ ಬ್ರಹ್ಮದೇವರು ಏನ್ ಹೇಳಿದ್ರು ಪರಮಾತ್ಮನ ವಿಚಾರವನ್ನ, ಅದನ್ನ ಆ ಪರಮಾತ್ಮನ ಅದ್ಭುತವಾದ ವೀರ್ಯ ಪರಾಕ್ರಮ ಅದನ್ನ ನಾನು ಕೇಳಬೇಕು ಅಂತ ಇಚ್ಛೆ ಪಡ್ತೇನೆ. ಅದು ಎಂಥದ್ದು? ಲೋಕ ಸುಮಂಗಲಾಹ, ಎಲ್ಲರಿಗೂ ಮಂಗಳಪ್ರದವಾದದ್ದು ಆ ಪರಮಾತ್ಮನ ಕಥಾಶ್ರವಣ, ಹರಿಕಥಾ ಅಮೃತ ಇದು. ಅದನ್ನು ಕೇಳಬೇಕು ಅಂತ ನಾನು ಇಚ್ಛೆ ಪಡ್ತೇನೆ. ವೇದಿತುಂ ಇಚ್ಛಾಮಿ. ವೇದವಿದಾಂ ವರ, ನೀವಾದರೂ ಎಂಥವರು? ವೇದವನ್ನ ಬಲ್ಲವರಲ್ಲಿ ಶ್ರೇಷ್ಠರಾದವರು ನೀವು. ಅದರಿಂದ ನಿಮ್ಮಂಥವರು ಸಿಕ್ಕಾಗ ನಾವು ಅದನ್ನು ಕೇಳಿ ತಿಳ್ಕೋಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಅಂತ ಅದನ್ನೇ ವಿಸ್ತಾರವಾಗಿ ಹೇಳಿ ಅಂತ ಒಟ್ಟು. ಪ್ರತಯಸ್ವ ಮಹಾಭಾಗ ಯಥಾಹಮಖಿಲಾತ್ಮನಿ ಕೃಷ್ಣೇ ನಿವೇಶ್ಯ ನಿಸ್ಸಂಗಂ ಮನಸ್ತ್ಯಕ್ಷೇ ಕಲೇವರಂ. ಪ್ರತಯಸ್ವ, ಅದನ್ನೇ ನಮಗೆ ವಿಸ್ತಾರವಾಗಿ ಹೇಳಿ. ವೇದವ್ಯಾಸರಿಂದ ನಿಮಗೇನು ಭಾಗವತ ತತ್ವವನ್ನು ಏನು ಉಪದೇಶ ಮಾಡಿದ್ದಾರೆ ಅದನ್ನು ನಮಗೆ ವಿಸ್ತಾರವಾಗಿ ಹೇಳಿ. ಅದನ್ನು ಕೇಳುವುದರಿಂದಲೇ ಏನಾಗ್ತದೆ? ಪರಮಾತ್ಮನಲ್ಲಿ ಮನಸ್ಸು ಮೂಡುತ್ತದೆ. ಪರಮಾತ್ಮನ ಬಿಟ್ಟು ಬೇರೆ ನೋಡಿ, ಇದೆಲ್ಲ ಭಾಗವತದ ಫಲ. ಪರಮಾತ್ಮನಲ್ಲೇ ಮನಸ್ಸಿಡ್ಲಿಕ್ಕೆ ಒಂದು ಉಪಾಯ ಯಾವುದು ಅಂದರೆ ಭಾಗವತ ಶ್ರವಣ ಮತ್ತು ನಿಸ್ಸಂಗಂ ಮನಸ್ತ್ಯಕ್ಷೇ ಕಲೇವರಂ. ಮನಸ್ಸು ಇದು ದೇಹ ಬಿಡುವಾಗಲೂ ಕೂಡ
ನನ್ನ ಮನಸ್ಸು ದೇವರಲ್ಲೇ ಇರಬೇಕು. ಅದು ಮುಖ್ಯವಾದ, ಅದೇ ಎಕ್ಸಾಮ್ ಇದ್ದ ಹಾಗೆ. ಜೀವನದ ಇದೆಲ್ಲ ಪಾಠ, ನಮಗೆ ಆಗತಕ್ಕ ಲೆಸನ್ಸ್ ಇದು. ಅದರ ಪರೀಕ್ಷೆ ಯಾವುದು ಅಂದ್ರೆ ದೇಹ ಬಿಡುವಾಗ. ದೇಹ ಬಿಡುವ ಕ್ಷಣದಲ್ಲಿ ಮನಸ್ಸು ಎಲ್ಲಿ ಇರುತ್ತದೆ, ಅದು ದೇವರಲ್ಲೇ ಇದ್ದರೆ ನಾವು ಪಾಸ್. ಅದು ಬಿಟ್ಟು ಅಲ್ಲಿ ಇಲ್ಲಿ ನನಗೇನಾಗುತ್ತದೋ ಮುಂದೆ ಏನೋ ಅಂತ ಭಯದಲ್ಲಿ ದುಃಖದಲ್ಲಿ ದೇಹವನ್ನು ಬಿಟ್ರೆ ಅದೆಲ್ಲೆಲ್ಲೋ ಹೋಗ್ಬಿಡುತ್ತೆ, ಮನಸ್ಸೆಲ್ಲೋ ಹೋಗ್ಬಿಡುತ್ತೆ. ಅದರಿಂದ ಮುಂದಿನ ಜನ್ಮಕ್ಕೆ ಅದೇ ನಾಂದಿ. ಆ ಕೊನೆಯ ಕಾಲದ ಸ್ಮರಣೆ ಏನಿದೆ, ಕೊನೆಯ ಸ್ಮರಣೆ ಕೊನೆ ಕಾಲ ಅಲ್ಲ, ಅದು ಲಾಸ್ಟ್ ಸ್ಮರಣೆ. ಅದಾದ ಮೇಲೆ ದೇಹ ಬಿಡಬೇಕಷ್ಟೆ. ಯಾವುದನ್ನ ಚಿಂತನೆ ಮಾಡ್ತೀವೋ ಅದೇ ಮುಂದಿನ ದೇಹಕ್ಕೆ ಆ ಜನ್ಮದಲ್ಲೇ ಬರುತ್ತದೆ ನಮಗೆ. ಉದಾಹರಣೆಯಾಗಿ ಜಡಭರತ ನೋಡಿದೀವಿ ನಾವು. ಜಿಂಕೆಯ ಸ್ಮರಣೆ ಮಾಡಿದ್ರು, ಅವರು ಮುಂದೆ ಜಿಂಕೆಯಾಗಿ ಹುಟ್ಟಿದ್ರು, ಹಾಗೆ ಅಂತ ಮುಂದಿನ ಜನ್ಮಕ್ಕೆ ಅದೇ ಅನುಕೂಲ ಮಾಡಿಕೊಡೋದು. ಅದರಿಂದ ಭಾಗವತ ಕಥೆ ಕೇಳ್ತಾ ಇದ್ರೆ ಏನಾಗ್ತದೆ, ಅಂತ್ಯಕಾಲದಲ್ಲೂ ಕೂಡ ಪರಮಾತ್ಮನಲ್ಲೇ ಮನಸ್ಸಿಡುವ ಒಂದು ಸೌಭಾಗ್ಯವನ್ನ ದೇವರು ಕೊಡ್ತಾನೆ. ಅದರಿಂದ ಅದನ್ನು ಹೇಳಿ ಅಂತ. ಶೃಣ್ವತ ಶ್ರದ್ಧೆಯ ನಿತ್ಯಂ ಗೃಣತಶ್ಚ ಸ್ವಚೇಷ್ಟಿತಂ ಕಾಲೇನ ಅನತಿರ್ದೀರ್ಘೇನ ಭಗವಾನ್ ವಿಶತೆ ಹೃದಯ. ಈ ಹರಿಕಥಾ ಶ್ರವಣ ಮಾಡುವುದರಿಂದ ಇನ್ನೊಂದು ಫಲವನ್ನು ಕೂಡ ಹೇಳ್ತಾ ಇದ್ದಾರೆ. ಶ್ರದ್ಧೆಯಿಂದ ನಿತ್ಯ ಕೇಳಿದಾಗ, ನಿತ್ಯ ಆ ಪರಮಾತ್ಮನ ಚೇಷ್ಟೆಗಳು, ಅವತಾರ ಲೀಲೆಗಳನ್ನ ಕೇಳಿದಾಗ, ಕಾಲೇನ ಅತಿ ದೀರ್ಘೇನ ಭಗವಾನ್ ವಿಶತೆ ಹೃದಯ, ನಮ್ಮ ಹೃದಯದಲ್ಲಿ ದೀರ್ಘಕಾಲದಲ್ಲಿ ಪರಮಾತ್ಮ ವಾಸ ಮಾಡ್ತಾನೆ. ಅದರಿಂದ ಭಾಗವತವನ್ನು ಕೇಳಬೇಕು. ಪರಮಾತ್ಮನ ವಾಸಸ್ಥಾನ ಆಗ್ಬಿಡುತ್ತೆ ಮನಸ್ಸು. ಎಲ್ಲಿ ಭಾಗವತ ಇದೆಯೋ, ಭಾಗವತ ಶ್ರವಣಾದಿಗಳು ಆಗ್ತಾ ಇದೆಯೋ ಅಲ್ಲಿ ಪರಮಾತ್ಮ ನೆಲೆಸಿರ್ತಾನೆ. ಹಾಗೆ ಅಂತ. ಪ್ರವಿಷ್ಟ ಕರ್ಣರಂಧ್ರೇನ ಸ್ವಾನಾಂ ಭಾವ ಸರೋರುಹಂ ಧುನೋತಿ ಶಮಲಂ ಕೃಷ್ಣ ಸಲಿಲಸ್ಥಂ ಯಥಾ ಶರತ್. ಆ ಪರಮಾತ್ಮ ಹೇಗೆ ಪ್ರವೇಶ ಮಾಡ್ತಾನೆ ಹೃದಯಕ್ಕೆ ಹಾಗೆ ಅಂದ್ರೆ, ಕರ್ಣರಂಧ್ರೇನ, ಈ ಭಾಗವತ ವಾಕ್ಯಗಳು ಕಿವಿಯಲ್ಲಿ ಹೋಗಿ 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 ಅದು ಹೃದಯಕ್ಕೆ ಹೋಗ್ತದೆ. ಅದೇ ರೀತಿಯಾಗಿ ಶರತ್ಕಾಲದ ಒಂದು ಸರೋವರದಂತೆ ಮನಸ್ಸು ಶುದ್ಧವಾಗಿ ಇದ್ದು ಅಲ್ಲಿ ಪರಮಾತ್ಮ ಇರ್ತಾನೆ. ಹಾಗೆ ಅಂತ. ಮಳೆ ಬಂದು ಸರೋವರೆಲ್ಲ ಕಲುಷವಾಗಿರುತ್ತದೆ. ಮಳೆ ನೀರು, ಆ ನೀರು, ಎಲ್ಲ ನೀರು ಸರೋವರದಲ್ಲಿ ಬಂದು ಸೇರ್ತದೆ. ಅದರಿಂದ ಸ್ವಲ್ಪ ಕಲುಷಿತವಾಗಿರುತ್ತದೆ. ಶರತ್ಕಾಲ ಬಂದಾಗ ನೀರೆಲ್ಲ ಸ್ವಚ್ಛವಾಗಿ ಬಿಡುತ್ತದೆ. ಹೇಗೋ ಅದೇ ತರ ಮನಸ್ಸು ಕಲುಷಿತವಾಗಿ ಇರುತ್ತದೆ ಮೊದಲು. ಪರಮಾತ್ಮನ ಕಥೆ ಕೇಳಿ ಅದು ಮಳೆ ಬಿದ್ದ ಹಾಗೆ, ಅದು ಅಮೃತ ಬಿದ್ದು ಅದು ಸ್ವಚ್ಛ ಆಗಿ ಪರಮಾತ್ಮ ಅಲ್ಲಿಗೆ ಇರ್ತಾನೆ. ಹಾಗೆ ಹೃದಯ ಕಮಲದಲ್ಲಿ ಇರ್ತಾನೆ ಅಂತ. ಧೌತಾತ್ಮ ಪುರುಷ ಕೃಷ್ಣ ಪಾದಮೂಲಂ ನ ಮುಂಚತಿ ಮುಕ್ತ ಸರ್ವ ಪರಿಕ್ಲೇಶ ಪಾಂತ ಸ್ವಶರಣಂ ಯಥಾ. ಒಂದು ಬಾರಿ ನಾವು ಪರಮಾತ್ಮನ ಕಥೆಯನ್ನ ಕೇಳಿಬಿಟ್ರೆ, ಭಾಗವತ ಕೇಳಿಬಿಟ್ರೆ ಜೀವನದ ದೊಡ್ಡ ಯೋಗ ಅದು. ಅದನ್ನ ಕೇಳಿದ್ರೆ ಮತ್ತೆ ನಾವು ಕೃಷ್ಣ ಪಾದ ಮೂಲಂ ನ ಮುಂಚತಿ, ಮತ್ತೆ ಅದನ್ನ ಬಿಡ್ಲಿಕ್ಕೆ ಹೋಗೋದಿಲ್ಲ. ಮತ್ತೆ ಕೇಳೋಣ ಅಂತ ಅನಿಸ್ತಾ ಇರುತ್ತದೆ. ಹೇಗೆ ಪ್ರವಾಸಕ್ಕೆ ಅಂತ ಬಂದಿರ್ತಾರೆ, ಅವರು ತಮ್ಮ ಮನೆಯನ್ನ ಬಿಟ್ಟು ಬರೋದಿಲ್ಲ ನೋಡಿ. ಒಂದ್ಸಲ ಹೊರಗೆ ಬಂದರೂ ಕೂಡ ಮತ್ತೆ ಮನೆಗೆ ಹೋಗಿ ಸೇರ್ಕೊಳ್ತಾರೆ. ಹೇಗೋ ಅದೇ ತರ ಒಂದು ಬಾರಿ ಭಾಗವತ ಕೇಳಿ ಕೃಷ್ಣ ಮನಸ್ಸೊಳಗೆ ಬಂದು ಬಿಟ್ರೆ ಮತ್ತೆ ಪರಮಾತ್ಮ ಆ ಮನೆಯನ್ನ ಬಿಡೋದಿಲ್ಲ, ಅಲ್ಲೇ ಇರ್ತಾನೆ. ಅಂದ್ರೆ ನಮ್ಮ ಮನಸ್ಸು ಭಾಗವತದಲ್ಲೇ ಇರುತ್ತದೆ, ಕೃಷ್ಣನು ಅಲ್ಲೇ ಇರ್ತಾನೆ ಅಂತ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಯದ್ಧಾತು ಮತೋ ಬ್ರಹ್ಮನ್ ದೇಹಾರಂಭೋಸ್ಯ ಧಾತುಭಿಃ ಯದೃಚ್ಛಯ ಹೇತುನಾವಾ ಭವಂತೋ ಜಾನತೆ ಯಥಾ. ಈ ರೀತಿಯಾಗಿ ಪರಮಾತ್ಮನ ಕಥಾಶ್ರವಣ ಅದು ಪುರುಷಾರ್ಥಕ್ಕೆ ಕಾರಣವಾಗುತ್ತದೆ ಅಂತ ಹೇಳಿ, ಇನ್ನು ತನ್ನಲ್ಲಿ ಇರುವ ಕೆಲವು ಸಂಶಯಗಳನ್ನು ಕೂಡ ಪರೀಕ್ಷಿತ ರಾಜ ಕೇಳ್ತಾ ಇದ್ದಾನೆ. ಅಂದ್ರೆ ಈ ಮೊದಲು ಜೀವನ ಬಗ್ಗೆ ಕೇಳ್ತಾನೆ. ಈ ಜೀವ ಅವನು ಸ್ವರೂಪತಃ ಅವನಿಗೆ ಪ್ರಕೃತಿಯ ಬಂಧನ ಇತ್ಯಾದಿ ಯಾವುದೂ ಇಲ್ಲ. ಜ್ಞಾನ ಸ್ವರೂಪ ಅವನು. ಅಂತ ಜೀವನಿಗೆ
ಯಾವ ಕಾರಣದಿಂದ ಪರಮಾತ್ಮನೇ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅಂತ ಕೇಳಿದ್ದೀವಿ. ಆದರೂ ಕೂಡ ಈಶ್ವರ ಇಚ್ಛೆಯನ್ನು ಬಿಟ್ಟು ಇನ್ನೇನಾದ್ರೂ ಕಾರಣ ಇದೆಯಾ? ಇವನಿಗೆ ದೇಹ ಬರೋದಕ್ಕೆ, ಈ ತರ ಪ್ರಕೃತಿಯ ಬಂಧನ ಬರೋದಕ್ಕೆ ಏನು ಕಾರಣ? ಪರಮಾತ್ಮನ ಇಚ್ಛೆ ಬಿಟ್ಟು ಇನ್ನೇನಾದ್ರು ಇದೆಯಾ ಹಾಗೆ ಅಂತ ಭವಂತಹ ಜಾನತೆ ಯಥ, ನೀವು ಹೇಗೆ ತಿಳಿದಿದ್ದೀರೋ ಹಾಗೆ ನಮಗೆ ಹೇಳಿ ಅದನ್ನ. ಹಾಗೆ ಅಂತ ದೇಹೋತ್ಪತ್ತಿಗೆ ಕಾರಣ ಏನು ಅಂತ ಒಂದು ಪ್ರಶ್ನೆ. ಅದಾದ ಮೇಲೆ ಪರಮಾತ್ಮನ ಕುರಿತಾದ ಒಂದು ಪ್ರಶ್ನೆ. ಆಸೀದ್ ಯದ್ ಉದರಾತ್ ಪದ್ಮಂ ಲೋಕ ಸಂಸ್ಥಾನ ಲಕ್ಷಣಂ ಯಾವಾನಯಂ ವೈ ಪುರುಷಃ ಯತ್ತಾವಯವೈ ಪೃಥಕ್ ತಾವಾನಸೋ ಇತಿ ಪ್ರೋಕ್ತಃ ತಥಾ ಅವಯವವಾನ್ ಇವ. ನೀವು ಹೇಳಿದ್ರಿ ಹಿಂದೆ 14 ದಳದ ಕಮಲ ಪರಮಾತ್ಮನ ನಾಭಿಯಿಂದ ಉತ್ಪನ್ನವಾಯಿತು, ಅದರಿಂದ ಬ್ರಹ್ಮದೇವರು ಬಂದರು, ಮತ್ತು ವಿರಾಟ್ ರೂಪದಿಂದ ಪರಮಾತ್ಮನ ಒಂದೊಂದು ಅವಯವದಿಂದಲೂ ಕೂಡ ಒಂದೊಂದು ಲೋಕ ಹುಟ್ಟಿ ಬಂದಿತ್ತು, 14 ಲೋಕ ಹುಟ್ಟಿ ಬಂದಿತ್ತು ಅಂತ ನೀವು ಹೇಳಿದಿರಿ. ಹಾಗೆಂದ್ರೆ ಒಂದು ಕನ್ಫರ್ಮ್ ಆಯ್ತು ನಮಗೆ, ಪರಮಾತ್ಮನಿಗೂ ಕೂಡ ದೇಹ ಇದೆ. ಹೇಗೆ ನಮಗೆ ದೇಹ ಇದೆಯೋ ಅದೇ ತರ ಪರಮಾತ್ಮನಿಗೂ ಕೂಡ ದೇಹ ಇದೆ. ಅದರಿಂದ ದೇವರಿಗೆ ಏನು ವಿಶೇಷ ಬಂತು? ಏನೋ ಸರ್ವೋತ್ತಮ ವಿಲಕ್ಷಣ ಅಂತ ಹೇಳ್ತೀರಿ, ನಮ್ಮಂತೆ ಶರೀರ ಉಳ್ಳವ ಅವ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದನ್ನ ಪರಿಹಾರ ಮಾಡಬೇಕು. ಏನು ವಿಶೇಷ ಇದೆ ದೇವರಲ್ಲಿ? ನಮ್ಮಂತೆ ಶರೀರ ದೇವರಿಗೆ ಇದೆ ಅಂತ ಆದ ಮೇಲೆ ಅವಯವ ಇದೆ, ಕೈಕಾಲುಗಳಿದೆ, ತಲೆ ಇದೆ, ಒಂದೊಂದು ಅವಯವದಿಂದ ಹುಟ್ಟಿ ಬಂತು ಅಂತ ಹೇಳಿದಿರಿ. ಏನು ವಿಶೇಷ ನಮ್ಮ ಶರೀರಕ್ಕೂ ದೇವರಿಗೆ ಏನು ವಿಶೇಷ ಬಂತು? ಹಾಗೆ ಅಂತ ಅಜಸೃಜತಿ ಭೂತಾನಿ ಭೂತಾತ್ಮ ಯದನುಗ್ರಹ ದದೃಶೇ ಏನ ತದ್ರೂಪಂ ನಾಭಿ ಪದ್ಮ ಸಮುದ್ಭವ. ಅಂತ ಪರಬ್ರಹ್ಮನ ದೇಹವುಳ್ಳ ಆ ಪರಬ್ರಹ್ಮನ ಅನುಗ್ರಹದಿಂದ ಬ್ರಹ್ಮದೇವರು ಸೃಷ್ಟಿಯಾದಿಗಳನ್ನೆಲ್ಲ ಮಾಡ್ತಾರೆ. ವೈರಾಜ ಎಲ್ಲದರಲ್ಲೂ, ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಎಲ್ಲದರಲ್ಲೂ ಕೂಡ ಬ್ರಹ್ಮದೇವರು ಪ್ರವಿಷ್ಟರಾಗಿ ರಕ್ಷಣೆಯನ್ನು ಕೂಡ ಮಾಡ್ತಾರೆ. ಹಾಗೆ ಅಂತೆಲ್ಲ ನೀವು ಹೇಳಿದಿರಿ. ಅದು ಬ್ರಹ್ಮದೇವರಿಗೆ ಇಷ್ಟು ಸಾಮರ್ಥ್ಯ ಬಂದದ್ದು ಯಾರಿಂದ? ಪರಮಾತ್ಮನಿಂದ. ಪರಮಾತ್ಮನ ಅನುಗ್ರಹದಿಂದ ಇದೆಲ್ಲ ಮಾಡಿದ್ದಾರೆ ಅಂತ ಹೇಳಿದಿರಿ. ಆದರೆ ಆ ಪರಮಾತ್ಮನಿಗೆ ಕೂಡ ನಮ್ಮಂತೆ ಶರೀರ ಇದೆ ಅಂತ ಆದ ಮೇಲೆ ಈ ಸೃಷ್ಟಿಯಾದಿಗಳೆಲ್ಲ ಹೇಗೆ ಕೂಡುತ್ತದೆ? ಇದು ಇನ್ನೊಂದು ಪ್ರಶ್ನೆ ಅಂತ. ಬ್ರಹ್ಮದೇವರು ಹೇಗೆ ಸೃಷ್ಟಿಯಾದಿಗಳನ್ನ ಮಾಡ್ತಾರೆ, ಶಿವ ಹೇಗೆ ಸಂಹಾರ ಮಾಡ್ತಾನೆ ಹಾಗೆಂತೆಲ್ಲ ಹೇಳಿದಿರಿ. ಅದೆಲ್ಲ ಯಾರಿಂದ? ದೇವರ ಅನುಗ್ರಹದಿಂದ ಹಾಗಂತ ನೀವು ಹಿಂದೆ ಹೇಳಿದಿರಿ. ಸರಿ, ಆದರೆ ಆ ದೇವರಿಗೂ ಕೂಡ ನಮ್ಮಂತ ಶರೀರ ಇದೆ ಅಂತ ಆದ ಮೇಲೆ ನಮ್ಮಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೃಷ್ಟಿಯಾದಿಗಳು ಅವರೇ ಬ್ರಹ್ಮದೇವರೇ ಹೇಳಿದ್ದಾರೆ ನೋಡಿ, ಬ್ರಹ್ಮದೇವರಿಂದಲೇ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ಪರಮಾತ್ಮನಿಗೆ ಮಾತ್ರ ಇದು ಹೆಂಗ್ ಕೂಡುತ್ತದೆ? ಯಾಕೆ ನಮ್ಮಂತ ಶರೀರವು ಉಳ್ಳ ಪರಮಾತ್ಮನಿಗೆ ಮಾತ್ರ ಹೇಗೆ ಕೂಡುತ್ತದೆ? ಹಾಗೆ ಅಂತ ನನಗೆ ಒಂದು ಸಂಶಯ ಇದೆ, ಅದನ್ನು ಪರಿಹಾರ ಮಾಡಬೇಕು ಅಂತ ಪ್ರಶ್ನೆ. ಸಚಾಪಿ ಯತ್ರ ಪುರುಷೋ ವಿಶ್ವಸ್ಥಿತ್ಯುದ್ಭವಾಪ್ಯಯಃ ಮುಕ್ತ್ವಾ ಆತ್ಮಮಾಯಯಾಂ ಮಾಯೇ ಶಶ್ಯೇತೆ ಸರ್ವಗುಣಾಶ್ರಯಃ. ಮತ್ತೆ ಪರಮಾತ್ಮ ಎಲ್ಲರನ್ನೂ ಸಂಸಾರದಲ್ಲಿ ಇಡ್ತಾನೆ. ಎಲ್ಲಾ ಜೀವರಾಶಿಗಳನ್ನು ಸಂಸಾರಕ್ಕೆ ಬರ್ತಾರೆ. ಅನಂತ ಜೀವರಾಶಿಗಳಿದ್ದಾರೆ, ಒಬ್ಬರಾದ ಮೇಲೆ ಒಬ್ಬರಾದರೂ ಬಂದೇ ಬರ್ತಾರೆ. ಆ ರೀತಿಯಾಗಿ ಇರುವಾಗ ಪರಮಾತ್ಮ 14 ಲೋಕವನ್ನು ಸೃಷ್ಟಿ ಮಾಡ್ತಾನೆ, ಮತ್ತೆ ಮಲಗುತ್ತಾನೆ ಅಂತ ಹೇಳಿದ್ರಿ. ಎಲ್ಲಿ ಮಲಗುತ್ತಾನೆ? ಪ್ರಳಯ ಕಾಲದಲ್ಲಿ ಮಲಗಬೇಕು ಅಂದ್ರೆ ಎಲ್ಲಿ ಮಲಗುತ್ತಾನೆ? ಹಾಗೆ ಅಂತ ಪ್ರಶ್ನೆ. ಮತ್ತೆ ಮುಕ್ತರು ಇರ್ತಾರೆ ಅಂತ ಹೇಳ್ತೀರಿ, ಮುಕ್ತರಿಗೆ ಒಂದು ಲೋಕ ಅಂತ ಹೇಳ್ತೀರಿ. ಅಂತ ಬಂಧನದಿಂದ ಮೋಕ್ಷವನ್ನ ಕೊಟ್ಟ ಪರಮಾತ್ಮ ಆ ಮುಕ್ತರನ್ನೆಲ್ಲ ಇಟ್ಟುಕೊಂಡು ಎಲ್ಲಿ ಮಲಗುತ್ತಾನೆ? ಹಾಗೆ ಅಂತ ಇನ್ನೊಂದು ಪ್ರಶ್ನೆ. ಪುರುಷಾವಯವೈರ್ಲೋಕಾಃ ಸಪಾಲಾಃ ಪೂರ್ವಕಲ್ಪಿತಾಃ ಲೋಕೈಃ ಅಮುಷ್ಯಾವಯವಾಃ ಸಪಾಲೈರಿತಿ ಶುಶ್ರುಮಃ. ಈ ಬ್ರಹ್ಮಾಂಡದ ಒಳಗೆ ಏನೇನಿದೆಯೋ ಅದೆಲ್ಲವೂ ಕೂಡ ಪರಮಾತ್ಮನಿಂದ ಹುಟ್ಟಿತ್ತು ಅಂತ ನೀವು ಹಿಂದೆ ಹೇಳಿದಿರಿ. ಅಂದ್ರೆ ಈ ಲೋಕದಲ್ಲಿ ಏನೇನು ಪದಾರ್ಥ ನಾವು ನೋಡ್ತೀವಿ, ಮರ, ಪ್ರಾಣಿಗಳು ಅಂತ ಏನೇನಿದೆ, ಜೀವ, ಜಡ ಅಂತ ಎಲ್ಲವೂ ಕೂಡ ಪರಮಾತ್ಮನಿಂದ ಹುಟ್ಟಿತ್ತು ಅಂತ ಹೇಳ್ತೀರಿ.
ವೈರಾಜಸ್ಯ ಪಾತಾಳಮೇತದ ಪಾತಾಳಮೇತಸ್ಸಿ ಪಾದಮೂಲಂ ಹಾಗೆ ಅಂತೆಲ್ಲ ನೀವು ಹಿಂದೆ ಹೇಳಿದಿರಿ. ಪರಮಾತ್ಮನಿಂದ ಸೃಷ್ಟವಾಯಿತು, ಅವಯವದಿಂದ ಬಂತು, ಪರಮಾತ್ಮನಿಂದ ಧರಿಸಲ್ಪಟ್ಟಿದೆ ಹಾಗೆ ಅಂತ. ತದ್ಯಥಾ ಆಸೀತ್ ತಥಾ ಉದಾಹರಿತು ಅರ್ಹಸಿ. ಅದನ್ನ ಸಂಕ್ಷೇಪವಾಗಿ ನೀವು ಹೇಳಿಬಿಟ್ರಿ, ಅದನ್ನ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳಿ ನಮಗೆ. ಆ ವಿಷಯದಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕಾಗಿದೆ ಹಾಗೆ ಅಂತ. ತದ್ಯಥಾ ಆಸೀತ್, ಆ ಸೃಷ್ಟಿ ಹೇಗಾಯಿತು, ಪರಮಾತ್ಮನ ಅವಯವದಿಂದ ಹುಟ್ಟಿ ಬಂದು ಪರಮಾತ್ಮ ಎಲ್ಲದರಲ್ಲೂ ಸೇರಿ ರಕ್ಷಣೆ ಮಾಡ್ತಾನೆ ಹಾಗೆ ಅಂತ ಹೇಳಿದ್ರಲ್ವಾ, ಅದನ್ನು ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ಇನ್ನೊಂದು ಪ್ರಶ್ನೆ. ಇನ್ನು ಯಾವಾನ್ ಕಲ್ಪೋ ವಿಕಲ್ಪೋ ವಾ ಯಥಾ ಕಾಲೋ ನಿಮೀಯತೆ ಭೂತಭವ್ಯ ಭವಚ್ಛಬ್ದ ಆಯುರ್ಮಾನಂ ಚ ಯತ್ಕೃತಂ. ಇನ್ನು ಗೊತ್ತಿಲ್ಲದ ಕೆಲವು ವಿಷಯಗಳನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಯಾವಾನ್ ಕಲ್ಪ, ಬ್ರಹ್ಮಕಲ್ಪ ಅಂದರೆ ಏನು, ಅದಕ್ಕೆ ಎಷ್ಟು ಪರಿಮಾಣ, ದಿನಕಲ್ಪ ಅಂದರೆ ಏನು, ಮನ್ವಾದಿ ಕಾಲ ಅಂತ, ಮನ್ವಂತರದ ಕಾಲ, ಅದರ ಬಗ್ಗೆ ಎಲ್ಲ ಕೂಡ ನಮಗೆ ಆ ಕಾಲದ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಇಚ್ಛೆ ಪಡ್ತೀವಿ ಹಾಗೆ. ಅದರ ಆಯುರ್ಮಾನ ಎಷ್ಟು, ಅದನ್ನೆಲ್ಲ ಕೂಡ ನಮಗೆ ತಿಳಿಸಿಕೊಡಬೇಕು. ಕಾಲಸ್ಯ ಅನುಗತಿರ್ಯಾತು ಲಕ್ಷ್ಯತೆ ಅಣ್ವಿ ಮಹತ್ಯಪಿ ಯಾವತಿ ಕರ್ಮಗತಯ ಯಾದೃಶಿ ದ್ವಿಜಸತ್ತಮ. ಇನ್ನು ಕಾಲದಲ್ಲೇ ಅಣುವಾದ ಕಾಲ, ಮಹತ್ ಕಾಲ ಅಂತೆಲ್ಲ ಇದೆ. ಅದರ ಬಗ್ಗೆ ಎಲ್ಲ ತಿಳಿಸಿಕೊಡಬೇಕು. ಮತ್ತೆ ಯಾವತೀಹಿ ಕರ್ಮಗತೆಯ, ನಾನಾ ವಿಧವಾದ ಕರ್ಮಗಳು ಮಾಡಿದವರಿಗೆ ಏನೇನು ಗತಿ, ಅದ ಕರ್ಮ, ಮನುಷ್ಯರು ಅಂದ್ರೆ ಕರ್ಮ ಮಾಡೇ ಮಾಡ್ತಾರೆ, ಅದರ ಬಗ್ಗೆ ಕೂಡ ನೀವು ತಿಳಿಸಿಕೊಡಬೇಕು ಹಾಗೆ. ಯಾವ ಕರ್ಮಕ್ಕೆ ಯಾವ ಗತಿ ಹಾಗೆ ಅಂತ. ಕರ್ಮಗತೆಯ ಕರ್ಮ ಪ್ರಾಪ್ಯ ಸ್ಥಾನಾನಿ, ಯಾವ ಕರ್ಮ ಮಾಡಿದರೆ ಯಾವ ಸ್ಥಾನವನ್ನು ಹೊಂದುತ್ತಾರೆ, ಸ್ವರ್ಗಕ್ಕೆ ಯಾರು ಹೋಗ್ತಾರೆ, ನರಕಕ್ಕೆ ಯಾರು ಹೋಗ್ತಾರೆ, ಅದನ್ನೆಲ್ಲ ತಿಳಿಸಿಕೊಡಿ ಹಾಗೆ ಅಂತ. ಯಸ್ಮಿನ್ ಕರ್ಮ ಸಮಾವಾಪೋ ಯಥಾ ಏನೋಪಗೃಹ್ಯತೆ ಗುಣಾನಾಂ ಗುಣಿನಾಂ ಚೈವ ಪರಿಮಾಣಂ ಸುವಿಸ್ತರಂ. ಈ ಕರ್ಮಗಳನ್ನ ಅನೇಕ ಕರ್ಮಗಳು ನಮ್ಮಿಂದ ಆಗ್ತದೆ, ಈ ಶರೀರದಲ್ಲಿ ಅನೇಕ ಕರ್ಮಗಳು ಆಗುತ್ತದೆ. ಈ ಕರ್ಮಗಳನ್ನ ಮಾಡುವವರು ಯಾರು, ಈ ಕರ್ಮವನ್ನು ಸ್ವೀಕಾರ ಮಾಡುವವರು ಯಾರು ಅಂತ ಇನ್ನೊಂದು ಪ್ರಶ್ನೆ. ಕರ್ಮವನ್ನ ಮಾಡುವವರು ಯಾರು, ಕರ್ಮವನ್ನು ಮಾಡಿದ ಮೇಲೆ ಸ್ವೀಕಾರ ಮಾಡುವವರು ಯಾರು ಹಾಗೆ ಅಂತ. ಮತ್ತು ಇನ್ನೊಂದು ಪ್ರಶ್ನೆ, ಗುಣಾನಾಂ ಗುಣಿನಾಂ ಚೈವ ಪರಿಮಾಣಂ. ಈ ಪ್ರಕೃತಿಯಿಂದ ಮಹತ್ತತ್ವಾದಿ ಗುಣಗಳು ಹುಟ್ಟುತ್ತದೆ ಅಂತ ಹೇಳಿದ್ರಿ ನೀವು ಹಿಂದೆ. ಮಹತ್ತತ್ವ, ಅಹಂಕಾರ ತತ್ವ ಎಲ್ಲವನ್ನು ಹೇಳಿದ್ರಿ. ಆ ಅಭಿಮಾನಿ ದೇವತೆಗಳ ಸಾಮರ್ಥ್ಯ ಏನು ಹಾಗೆ ಅಂತ ಪ್ರಶ್ನೆ. ಅಭಿಮಾನಿ ದೇವತೆಗಳ ಬಗ್ಗೆ ತಿಳಿಸಿಕೊಡಿ ಹಾಗೆ. ಅದನ್ನ ಪಂಚಮ ಸ್ಕಂದದಲ್ಲಿ ಹೇಳ್ತಾರೆ ಅಂತ ತಾತ್ಪರ್ಯದಲ್ಲಿ ಆಚಾರ್ಯ ತಿಳಿಸಿದ್ದಾರೆ. ಇನ್ನು ಭೂಪಾತಾಲ ಕಕುಭ್ಯೋಮ ಗ್ರಹ ನಕ್ಷತ್ರ ಭೂಭೃತಾಂ ಸರಿತ್ ಸಮುದ್ರ ದ್ವೀಪಾನಾಂ ಸಂಭವಂ ಚೈತದೋಕಸಾಂ. ಭೂಮಿ, ಪಾತಾಳ, ಅನೇಕ ದಿಕ್ಕುಗಳು, ವ್ಯೋಮ ಅಂದ್ರೆ ಆಕಾಶ, ಗ್ರಹ ನಕ್ಷತ್ರ ಇವೇ ಮೊದಲಾದ ಪರ್ವತಗಳು, ನದಿಗಳು, ಸಮುದ್ರಗಳು, ದ್ವೀಪಗಳು, ಅಲ್ಲಿ ಇರತಕ್ಕ ಜನರೆಲ್ಲ ಯಾರು, ಅಲ್ಲಿರುವ ಜನರನ್ನೆಲ್ಲ ಯಾರು ಉತ್ಪನ್ನ ಮಾಡ್ತಾರೆ. ಪರಮಾತ್ಮ ಭೂಮಿಯಲ್ಲಿರುವವರನ್ನ ಮಾತ್ರ ಮಾಡ್ತಾನೋ ಅಥವಾ ಎಲ್ಲಾ ಸ್ಥಾನದಲ್ಲಿ, ಪಾತಾಳ, ಅನೇಕ ದಿಕ್ಕುಗಳು, ಗ್ರಹ ನಕ್ಷತ್ರಗಳಲ್ಲಿ ಇರತಕ್ಕ ವಾಸ ಮಾಡತಕ್ಕ ಜೀವರು ಎಲ್ಲರನ್ನ ಹುಟ್ಟಿಸ್ತಾನೋ, ಅವರ ಉತ್ಪತ್ತಿ ಕ್ರಮ ಹೇಗೆ ಅಂತ ಪ್ರಶ್ನೆ. ಇನ್ನು ಪ್ರಮಾಣಂ ಅಂಡಕೋಶಸ್ಯ ಬಾಹ್ಯಾಭ್ಯಂತರ ವಸ್ತುನಃ ಮಹತಾಂಚ ಅನುಚರಿತಂ ವರ್ಣಾಶ್ರಮ ವಿನಿರ್ಣಯಂ ಅವತಾರಾನುಚರಿತಂ ಯದಾಶ್ಚರ್ಯತಮಂ ಹರೇಃ ಯುಗಾನಿ ಯುಗಮಾನಂಚ ಧರ್ಮೋ ಯಶ್ಚ ಯುಗೇ ಯುಗೇ. ಈ ಅಂಡಕೋಶದ ಪರಿಮಾಣ ಅಂದರೆ ಡೈಮೆನ್ಷನ್, ಸೈಜ್, ಅದರ ಬಗ್ಗೆ ಹೇಳಿ. ಒಂದೊಂದು ದ್ವೀಪ ಅದೆಲ್ಲ ಎಷ್ಟು ಪರಿಮಾಣ, ಅದರ ಬಗ್ಗೆಯೂ ಕೂಡ ನಮಗೆ ತಿಳಿಸಿಕೊಡಿ. ಬ್ರಹ್ಮಾಂಡದ ಒಳಗೆ ಎಷ್ಟು ಇದೆ, ಬ್ರಹ್ಮಾಂಡದ ಹೊರಗೆ ಇರತಕ್ಕ ಆವರಣಗಳು ಅದೆಲ್ಲ ಎಷ್ಟಿದೆ,
ಅದರ ಬಗ್ಗೆ ಎಲ್ಲ ನಮಗೆ ತಿಳಿಸಿಕೊಡಿ. ಅದರ ಸೈಜ್ ದೂರ ಎಷ್ಟಿದೆ ಹಾಗೆ ಅಂತ ಅಳತೆ. ಇನ್ನು ಮಹತಾಂಚ ಅನುಚರಿತಂ, ದೊಡ್ಡವರ ಚರಿತ್ರೆ, ಮರೀಚಿ, ಕರ್ದಮ ಮುಂತಾದವರ ಚರಿತ್ರೆಯನ್ನು ನಮಗೆ ತಿಳಿಸಿಕೊಡಿ. ವರ್ಣಾಶ್ರಮ ವಿನಿರ್ಣಯಂ, ಯಾವ ವರ್ಣಾಶ್ರಮದವರು ಏನೇನು ಮಾಡಬೇಕು, ವರ್ಣಾಶ್ರಮ ವಿಹಿತವಾದ ಕರ್ಮಗಳು ಯಾವುದು ಅದನ್ನು ತಿಳಿಸಿಕೊಡಿ. ಅವತಾರಾನುಚರಿತಂ ಯದಾಶ್ಚರ್ಯತಮಂ ಹರೇಹೆ, ಪರಮಾತ್ಮನ ಅತ್ಯದ್ಭುತವಾದ ಅವತಾರಗಳು, ಆ ಅವತಾರಗಳ ವಿಸ್ತಾರವನ್ನು ನಮಗೆ ತಿಳಿಸಿಕೊಡಿ ಹಾಗೆ ಅಂತ. ಮತ್ತು ಯುಗಾನಿ ಯುಗಮಾನಂಚ, ಯುಗಗಳು ಎಷ್ಟು, ಅದರ ಪರಿಮಾಣ, ಒಂದೊಂದು ಯುಗವು ಎಷ್ಟು ವರ್ಷಗಳು ಇರುತ್ತದೆ ಅದರ ಬಗ್ಗೆ ನಮಗೆ ತಿಳಿಸಿಕೊಡಿ. ಧರ್ಮ ಎಷ್ಟ ಯುಗೇ ಇವೆ, ಯಾವ ಯಾವ ಯುಗದಲ್ಲಿ ಯಾವ್ಯಾವ ಧರ್ಮಗಳನ್ನು ಮಾಡಬೇಕು, ಯಾವ್ದು ಮಾಡಬಾರದು, ವಿಧಿ ನಿಷೇಧದ ಬಗ್ಗೆ, ಧರ್ಮಾಧರ್ಮದ ಬಗ್ಗೆ ನಮಗೆ ತಿಳಿಸಿಕೊಡಿ ಹಾಗೆ ಅಂತ. ಇನ್ನು ನೃಣಾಂ ಸಾಧಾರಣೋ ಧರ್ಮ ಸವಿಶೇಷಶ್ಚ ಯಾದೃಶಃ ಶ್ರೇಣೀನ ರಾಜರ್ಷೀಣಾಂಚ ಧರ್ಮ ಕೃಚ್ಛ್ರೇಷು ಜೀವತಾಂ ತತ್ವಾನಾಂ ಪರಿಸಂಖ್ಯಾನಂ ಲಕ್ಷಣಂ ಹೇತು ಲಕ್ಷಣಂ ಪುರುಷಾರಾಧನ ವಿಧಿಂ ಯೋಗಸ್ಯ ಅಧ್ಯಾತ್ಮಿಕಸ್ಯ ಚ. ನೃಣಾಂ ಸಾಧಾರಣ ಧರ್ಮ, ಮನುಷ್ಯರು ಮಾಡಬೇಕಾದ ಸಾಮಾನ್ಯ ಧರ್ಮಗಳು ಯಾವುದು, ವಿಶೇಷ ಧರ್ಮಗಳು ಯಾವುದು. ಶ್ರೇಣೀನಾಂ, ಕ್ಷತ್ರಿಯರು, ಅದರಲ್ಲೂ ಯುದ್ಧದಲ್ಲಿ ಅಂಗರಕ್ಷಕರು ಅಂತ ಯಾರಿರ್ತಾರೆ ಅವರೆಲ್ಲ ಮಾಡತಕ್ಕ ಧರ್ಮಗಳು ಯಾವುದು. ರಾಜಋಷಿಗಳು, ಪ್ರಿಯವ್ರತಾದಿಗಳು, ಅವರು ಮಾಡತಕ್ಕ ಅವರ ಚರಿತ್ರೆ, ಅವರು ಮಾಡತಕ್ಕ ವಿಶೇಷ ಧರ್ಮಗಳು, ಅದನ್ನು ನಮಗೆ ತಿಳಿಸಿಕೊಡಿ. ಇನ್ನು ಧರ್ಮ ಕೃಚ್ಛ್ರೇಷು ಜೀವತಾಂ, ಆಪತ್ಕಾಲ ಬಂದಾಗ ಧರ್ಮಾನುಷ್ಠಾನವನ್ನು ಹೇಗೆ ಮಾಡೋದು. ಈಗ ಬರೆಗಾಲ ಬಂದ್ಬಿಟ್ಟಿದೆ, ಯಾವನೋ ಒಬ್ಬ ತಿನ್ನೋದಕ್ಕೆ ನೀರು ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಹಾಗಿರುವಾಗ ಯಾವನೋ ಒಬ್ಬ ಉಚ್ಚಿಷ್ಟವನ್ನು ತಂದು ಕೊಡ್ತಾನೆ, ತಿನ್ನಬೇಕು ತಿನ್ನಬಾರ್ದು ಹಾಗೆಂದ್ರೆ ಇದು ಆಪತ್ಕಾಲ ಧರ್ಮ. ಇದು ಉಚ್ಚಿಷ್ಟವನ್ನು ತಗೋಬಹುದು, ಇಲ್ಲದಿದ್ದರೆ ಪ್ರಾಣವೇ ಹೋಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಪ್ರಾಣ ಹೋಗುತ್ತದೆ ಅಂತ ಸಂದರ್ಭ ಇದ್ದಾಗ ಇದ್ದೇವೆ ಉಚ್ಚಿಷ್ಟ ಸ್ವೀಕಾರ ಮಾಡಬಾರ್ದು. ಆದ್ರೂ ಪ್ರಾಣ ಹೋಗುತ್ತದೆ ಅಂತ ಸಂದರ್ಭ ಇದ್ದಾಗ ಅದನ್ನು ನಾವು ಸ್ವೀಕಾರ ಮಾಡಿ ಪ್ರಾಣ ಉಳಿಸ್ಕೋಬೇಕು ಹಾಗೆ ಅಂತ ಹೇಳ್ತಾರೆ. ಇದು ಒಂದು ಉದಾಹರಣೆ. ಈ ರೀತಿಯಾಗಿ ಆಪತ್ಕಾಲದಲ್ಲಿ ಮಾಡಬೇಕಾದ ಧರ್ಮಗಳ ಬಗ್ಗೆ ಪರಿಚಯ ಮಾಡಿಸಿಕೊಡಿ ಹಾಗೆ ಅಂತ. ತತ್ವಾನಾಂ ಪರಿಸಂಖ್ಯಾನಂ ಲಕ್ಷಣಂ ಹೇತು ಲಕ್ಷಣಂ ಪುರುಷಾರಾಧನ ವಿಧಿಂ ಯೋಗಸ್ಯ ಅಧ್ಯಾತ್ಮಿಕಸ್ಯ. ತತ್ವಗಳ ಸಂಖ್ಯೆ ಎಷ್ಟು ನೀವು ಹೇಳಿದಿರಿ. ಪ್ರಕೃತಿ, ಅಹಂಕಾರ ತತ್ವ, ಮಹತ್ತತ್ವ, ಅಹಂಕಾರ ತತ್ವ ಅಂತಲೇ ಹೇಳಿದಿರಿ. ಅದರ ಒಟ್ಟು ಕೌಂಟ್ ಎಷ್ಟು, ತತ್ವಗಳ ಸಂಖ್ಯೆ, ಅದರ ಸ್ವರೂಪ, ಒಂದೊಂದು ತತ್ವಗಳು ಏನು ಮಾಡುತ್ತದೆ, ಅದರ ಕೆಲಸ ಏನು, ಅದರ ಬಗ್ಗೆ ತಿಳಿಸಿಕೊಡಿ. ಯಾಕೆಂದರೆ ನಮ್ಮ ಶರೀರದಲ್ಲಿ ಇರತಕ್ಕದ್ದು, ಬ್ರಹ್ಮಾಂಡದಲ್ಲೂ ಅದೇ ಇದೆ, ಈ ಶರೀರದಲ್ಲೂ ಅದೇ ಇದೆ. ಅದರಿಂದ ತತ್ವಗಳ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು ಹಾಗೆಂಬ ದೃಷ್ಟಿಯಿಂದ. ಹೇತು ಲಕ್ಷಣ, ಅದರಲ್ಲಿ ಇರತಕ್ಕ ಪರಮಾತ್ಮನ ಲಕ್ಷಣ, ಅದನ್ನು ಕೂಡ ತಿಳಿಸಿಕೊಡಿ. ಮತ್ತು ಪುರುಷಾರಾಧನ ವಿಧಿಂ, ಪರಮಾತ್ಮನನ್ನ ಹೇಗೆ ಪೂಜೆ ಮಾಡಬೇಕು. ಯೋಗಸ್ಯ ಅಧ್ಯಾತ್ಮಿಕಸ್ಯ ಚ, ಬಿಂಬರೂಪಿ ಪರಮಾತ್ಮನ ಪೂಜೆಯನ್ನು ಹೇಗೆ ಮಾಡೋದು. ಧ್ಯಾನಾದಿಗಳ ಮೂಲಕ, ಯೋಗ ಅಂದ್ರೆ ಅದೇ ಧ್ಯಾನಾದಿಗಳು ಅಂತ ಬರೀತಾರೆ. ಧ್ಯಾನಾದಿಗಳ ಮೂಲಕ ಪರಮಾತ್ಮನ ಹೇಗೆ ಆರಾಧನೆ ಮಾಡೋದು ಅದನ್ನು ತಿಳಿಸಿಕೊಡಿ ಹಾಗೆ ಅಂತ. ಯೋಗೇಶ್ವರ ಐಶ್ವರ್ಯಗತಿಂ ಲಿಂಗಭಂಗಂಚ ಯೋಗಿನಾಂ ವೇದೋಪವೇದ ಧರ್ಮಾಣಂ ಇತಿಹಾಸ ಪುರಾಣಯೋಹೋ. ಇಲ್ಲಿ ಯೋಗಿಗಳು ಅಂದ್ರೆ ಇಬ್ಬರು ಯೋಗಿಗಳು ಇದ್ದಾರೆ. ಯಮಾದಿ ಯೋಗಾಭ್ಯಾಸ ಪ್ರಧಾನ, ಯಮ ನಿಯಮ ಆಸನ ಅಂತ ಮಾಡತಕ್ಕವರು, ಯೋಗಾಭ್ಯಾಸ ಮೂಲಕ ಪರಮಾತ್ಮನ ಆರಾಧನೆ ಮಾಡುವವರು. ಭಕ್ತಿಪೂರ್ವಕ ಅಥವಾ ಇನ್ನೊಬ್ಬರು ಯಾರು ಯೋಗಿಗಳು ಅಂದ್ರೆ ಭಕ್ತಿಪೂರ್ವಕವಾಗಿ ಶ್ರವಣಾದಿಗಳನ್ನ ಅಭ್ಯಾಸ ಮಾಡತಕ್ಕವರು. ಭಕ್ತಿಪೂರ್ವಕ ಶ್ರವಣಾದಿಗಳನ್ನ ಮಾಡತಕ್ಕವರು. ಅಲ್ಲಿ ಈ ಮೊದಲು ಯೋಗಾಭ್ಯಾಸ ಮೂಲಕ ಪರಮಾತ್ಮನ ಚಿಂತನೆ ಮಾಡ್ತಾ ಇರ್ತಾರೆ ನೋಡಿ. ಧ್ರುವಲ ಅಂತದೇ ಮಾಡಿದ್ದು. ಅವರಿಗೆ ಸ್ಥಿರಂ ಸುಖಂ ಚಾಸನಂ ಇತ್ಯಾದಿನ, ಅವ್ರಿಗೆ ಆಸನದಿಂದ ಹೇಗಿರಬೇಕು, ಅವರ ಆಸನ ಹೇಗಿರ್ಬೇಕು, ಹೇಗೆ ಧ್ಯಾನ ಮಾಡಬೇಕು, ಯಾವುದನ್ನು ಚಿಂತನೆ ಮಾಡಬೇಕು, ಏನೇನ್ ಧ್ಯಾನಕ್ಕೆ ಯಾರು ಅಧಿಕಾರಿಗಳು, ಏನ್ ಮಾಡಿದ ಮೇಲೆ ಧ್ಯಾನಕ್ಕೆ ಕೊಡ್ಲಿಕ್ಕೆ ಅರ್ಹತೆ ಸಿಗ್ತದೆ, ಆ ವಿಚಾರ ಎಲ್ಲ ಗೊತ್ತಿರಬೇಕು.
ಮತ್ತು ಲಿಂಗಭಂಗ ದೇಹತ್ಯಾಗ ಮಾಡುವಾಗ ಅವರು ಹೇಗಿರಬೇಕು ಇತ್ಯಾದಿ ವಿಚಾರಗಳೆಲ್ಲ ಬರ್ತದೆ. ಇನ್ನು ಎರಡನೆಯವರು ಶ್ರವಣಾದಿಗಳನ್ನು ಮಾಡತಕ್ಕವರು. ಅದನ್ನೇ ಇಲ್ಲಿ ಈ ಶ್ಲೋಕದಲ್ಲಿ ಅವರನ್ನೇ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಯಾರು ಶ್ರವಣಾದಿಗಳನ್ನು ಮಾಡತಕ್ಕ ಯೋಗಿಗಳಿದ್ದಾರಲ್ಲ ಅವರು ಹೇಗೆ ಭಕ್ತಿಯ ಮಾಡಿ ದೇವರನ್ನು ಹೊಂದುತ್ತಾರೆ. ವೇದಗಳ ಮೂಲಕ, ಉಪವೇದ ಅಂದ್ರೆ ಆಯುರ್ವೇದ, ಧರ್ಮಾಣಂ ಅಂದ್ರೆ ಧರ್ಮಶಾಸ್ತ್ರಗಳು, ಇತಿಹಾಸ ಪುರಾಣಗಳು, ಇದರ ಮೂಲಕ ಅವರು ಹೇಗೆ ಶ್ರವಣಾದಿಗಳನ್ನು ಮಾಡಿ ಅವರು ಲಿಂಗದೇಹ ಭಂಗ ಮಾಡ್ತಾರೆ ಆ ಕ್ರಮವನ್ನು ನಮಗೆ ತಿಳಿಸಿಕೊಡಿ. ಹಾಗೆ ಸಂಭವ ಸರ್ವಭೂತಾನ ವಿಕ್ರಮ ಪ್ರತಿಸಂಕ್ರಮ ಇಷ್ಟಾಪೂರ್ತಸ್ಯ ಕಾಮಾನಾಂ ತ್ರಿವರ್ಗಸ್ಯ ಯೋ ವಿಧಿ. ಸರ್ವಭೂತಾನಾಂ ಎಲ್ಲ ಪ್ರಾಣಿಗಳ ಉತ್ಪತ್ತಿ ಸ್ಥಿತಿ ಸಂಹಾರ ಇದು ಹೇಗಾಗ್ತದೆ? ಪರಮಾತ್ಮ ಆ ಕ್ರಮ ಯಾವ ಕ್ರಮದಲ್ಲಿ ಮಾಡ್ತಾನೆ, ಈ ಸೃಷ್ಟಿ ಸ್ಥಿತಿ ಸಂಹಾರವನ್ನ ಹೇಗೆ ಮಾಡ್ತಾನೆ ಇನ್ನು ಅದನ್ನು ತಿಳಿಸಿಕೊಡಿ. ಇಷ್ಟಾಪೂರ್ತಸ್ಯ ಕಾಮ್ಯಾನ ಇಷ್ಟಪಟ್ಟು ಯಜ್ಞಯಾಗಾದಿಗಳನ್ನು ಮಾಡುವವರು, ಪೂರ್ತ ಅಂದರೆ ಬಾವಿ ಕೆರೆ ಇತ್ಯಾದಿಗಳನ್ನ ತೋಡುವವರು, ದಾನಾದಿಗಳನ್ನು ಮಾಡುವವರು, ಅವರಿಗೆಲ್ಲ ಏನು ವಿಧಿ, ಹೇಗೆ ಮಾಡಬೇಕು ಹಾಗೆ ಅಂತ ಅದು ಪ್ರಶ್ನೆ. ಯೋ ವಾ ಅನುಶಿಷ್ಯಾನಾಂ ಸರ್ಗಃ ಪಾಖಂಡಸ್ಯ ಚ ಸಂಭವಃ ಆತ್ಮನೋ ಬಂಧ ಮೋಕ್ಷೌ ಚ ವ್ಯವಸ್ಥಾನಂ ಸ್ವರೂಪತಃ ಯಥಾತ್ಮತಂತ್ರೋ ಭಗವಾನ್ ವಿಕ್ರೀಡತ್ಯಾತ್ಮಮಾಯೆಯ ವಿಸೃಜ್ಯ ಚ ಯಥಾ ಮಾಯಾಂ ಉದಾಸ್ತೆ ಸಾಕ್ಷಿವದ್ ವಿಭುಃ. ಇನ್ನು ಜೀವನು ಸಾಧನೆಯನ್ನ ಮಾಡಿ ಸಂಸಾರದಲ್ಲಿ ಇದ್ದು ದೇವರಲ್ಲಿ ಭಕ್ತಿ ಮಾಡಿ ಮೋಕ್ಷವನ್ನು ಪಡೆದು ತಮ್ಮ ಸ್ವರೂಪದಿಂದ ಇರ್ತಾರೆ. ಸ್ವರೂಪಾನಂದ ಭವೇನ ಸ್ಥಿತಿ ಅದನ್ನು ವ್ಯವಸ್ಥಾನಂ ಕರೀತಾರೆ. ಸ್ವರೂಪತಃ ವ್ಯವಸ್ಥಾನಂ ಅದನ್ನೆಲ್ಲ ಹೇಗೆ ಮಾಡ್ತಾನೆ ಅಂದ್ರೆ ಹೇಗೆ ಬಂಧನ ಮಾಡ್ತಾನೆ, ಹೇಗೆ ಮೋಕ್ಷ ಬಂಧನ ಮಾಡುವ ಕ್ರಮ ಹೇಗೆ, ಮೋಕ್ಷವನ್ನು ಹೊಂದುವ ಕ್ರಮ ಹೇಗೆ, ಸ್ವರೂಪಾನಂದದಿಂದ ಲಿಂಗದೇಹ ಭಂಗ ಮಾಡಿ ಹೇಗೆ ಇರ್ಲಿಕ್ಕೆ ಸಾಧ್ಯ ಜೀವ, ಅದು ಆ ಕ್ರಮವನ್ನು ತಿಳಿಸಿಕೊಡಿ ಹಾಗೆ ಅಂತ. ಸ್ವತಂತ್ರನಾದ ಪರಮಾತ್ಮ ಕ್ರೀಡತಿ ಆತ್ಮಮಾಯೆಯ ತನ್ನ ಇಚ್ಛೆಯಿಂದ. ಆತ್ಮಮಾಯ ಶಬ್ದಕ್ಕೆ ಎರಡು ಅರ್ಥ ಇದೆ. ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ತದ್ರೂಪ ತದ್ವಶ ಇತಿ. ಆತ್ಮಮಾಯ ಪರಮಾತ್ಮನ ಮಾಯೆ ಅಂದ್ರೆ ಎರಡಿದೆ, ಒಂದು ದೇವರ ಇಚ್ಛೆ, ಇನ್ನೊಂದು ಪ್ರಕೃತಿ ಹಾಗೆ ಅಂತ. ಎರಡರಿಂದಲೂ ಬಂಧನ ಮಾಡ್ತಾನೆ. ಪರಮಾತ್ಮನ ಬಂಧಕ ಶಕ್ತಿಗೆ ಎರಡಿದೆ, ಒಂದು ದೇವರ ಇಚ್ಛೆ ಒಂದಿದೆ, ಇನ್ನೊಂದು ಪ್ರಕೃತಿ ಅಂದ್ರೆ ಲಕ್ಷ್ಮಿ, ಚಿತ್ ಪ್ರಕೃತಿ ಜಡ ಪ್ರಕೃತಿ ಅಂತ ಎರಡು. ಅದರಲ್ಲಿ ತದ್ವಶಯ ಸಂಸಾರಯತಿ, ಆ ತನ್ನ ಇಚ್ಛೆಯಿಂದ ಇಚ್ಛಾರೂಪವಾದ ಆತ್ಮಮಾಯೆ ಏನಿದೆ ಅದರಿಂದ ಸಂಸಾರದಲ್ಲಿ ಇರುವಂತೆ ಮಾಡ್ತಾನೆ, ಜೀವನನ್ನ ಸಂಸಾರದಲ್ಲಿ ಇರುವಂತೆ ಮಾಡ್ತಾನೆ. ಸ್ವರೂಪಯ ವಿಮೋಚಯತಿ, ಆ ಸೂಕ್ಷ್ಮವಾದ ಪ್ರಕೃತಿಯಿಂದ ಮೋಚನೆಯನ್ನು ಕೂಡ ಮಾಡ್ತಾನೆ ಹಾಗೆ ಅಂತ. ಅವರಿಗೆ ಮೋಕ್ಷವನ್ನು ಕೊಟ್ಟು ಅಲ್ಲಿ ಮೋಕ್ಷದಲ್ಲಿ ಆನಂದವಾಗಿ ಇರುವಂತೆ ಮಾಡ್ತಾನೆ ಹಾಗೆ ಅಂತ ಸೌಕರಾಯನ ಶ್ರುತಿಯಲ್ಲಿ ಹೇಳಿದೆ. ಅದರಿಂದ ಆತ್ಮಮಾಯೆಯ ಅಂದರೆ ಎರಡು ರೂಪವಾಗಿ ಇದೆ, ಒಂದು ಈಶ್ವರ ಇಚ್ಛೆ, ಇನ್ನೊಂದು ಪ್ರಕೃತಿ ಹಾಗೆ ಅಂತ. ತನ್ನ ಇಚ್ಛೆಯಿಂದ ಬಂಧನದಲ್ಲಿ ಇರ್ತಾನೆ, ಪ್ರಕೃತಿಯಿಂದ ಮೋಕ್ಷವನ್ನು ಕೂಡ ಮಾಡ್ತಾನೆ ಹಾಗೆ ಅಂತ. ಅದು ಆ ಕ್ರಮವನ್ನು ತಿಳಿಸಿಕೊಡಿ ಹಾಗೆ. ಸರ್ವಮೇತಚ್ಚ ಭಗವನ್ ಪೃಚ್ಛತೋ ಮೇ ಅನುಪೂರ್ವಶಃ, ನಾನು ಇನ್ನೇನೇನೋ ಇದೆಯೋ ಅದೆಲ್ಲವನ್ನು ಕೂಡ ನಮಗೆ ತಿಳಿಸಿಕೊಡಿ. ತತ್ವತಃ ಅರ್ಹಸಿ ಉದಾಹರ್ತುಂ, ವಿಚಾರ ಹೇಗಿದೆಯೋ ಅದನ್ನು ಪ್ರಮಾಣಬದ್ಧವಾಗಿ ತಿಳಿಸಿಕೊಳ್ಳಿಕ್ಕೆ ನೀವು ಅರ್ಹರಾಗಿದ್ದೀರಿ. ಯಾಕೆ? ವೇದವ್ಯಾಸರು ಆ ಪುರಾಣವನ್ನ, ಭಾಗವತ ಪುರಾಣವನ್ನ ರಚನೆ ಮಾಡಿ ಉಪದೇಶ ಮಾಡಿದ್ದು ಯಾರಿಗೆ? ನಿಮಗೆ. ಅದರಿಂದ ನೀವೇ ರೈಟ್ ಪರ್ಸನ್ ಅದಕ್ಕೆ. ಅದರಿಂದ ನೀವೇ ಹೇಳಬೇಕು. ಪ್ರಪನ್ನಾಯ ಮಹಾಮುನಿ, ನಿಮಗೆ ಶರಣು ಹೋಗ್ತೇನೆ, ನಮಗೆ ಆ ಭಾಗವತವನ್ನ ತಿಳಿಸಿಕೊಡಿ. ವೇದವ್ಯಾಸ ನಾರದ ಬ್ರಹ್ಮದೇವರ ಉಪದೇಶವನ್ನು ಪಡೆದು ನಾರದರು ಅದನ್ನು ವೇದವ್ಯಾಸರ ಮುಂದೆ ನಿವೇದನೆ ಮಾಡಿದರು. ವೇದವ್ಯಾಸರು ಅಂತಹ ಭಾಗವತವನ್ನ ಏನು ಬ್ರಹ್ಮದೇವರು ಏನು ಸಂಗ್ರಹವಾಗಿ ಹೇಳಿದರೋ ಅದನ್ನೇ ವಿಸ್ತಾರವಾಗಿ
18,000 ಶ್ಲೋಕದಲ್ಲಿ ಗ್ರಂಥಾತ್ಮಕವಾದ ಒಂದು ಪುರಾಣವನ್ನ ರಚನೆ ಮಾಡಿದ್ರು ವೇದವ್ಯಾಸರು. ಮಾಡಿ ಅದನ್ನ ಶುಕಾಚಾರ್ಯರಿಗೆ ಉಪದೇಶ ಮಾಡಿದ್ರು. ನೀನು ಮನುಷ್ಯ ಲೋಕದಲ್ಲಿ ಹರಡು ಅಂತ. ನಾರದರಿಗೂ ಉಪದೇಶ ಮಾಡಿ ದೇವಲೋಕದಲ್ಲಿ ಹರಡು ಅಂತ ನಾರದರಿಗೆ ಹೇಳಿದರು. ಮನುಷ್ಯ ಲೋಕದಲ್ಲಿ ಹೇಳೋದಕ್ಕೆ ಶುಕಾಚಾರ್ಯರಿಗೆ ಅಪ್ಪಣೆ ಮಾಡಿದರು ವೇದವ್ಯಾಸರು. ಅದರಿಂದ ನೀವು ಬಂದಿದ್ದೀರಿ, ಆ ಭಾಗವತವನ್ನ ನಮಗೆ ವಿಸ್ತಾರವಾಗಿ ಹೇಳಿ ಹಾಗೆ ಅಂತ. ಇದ್ರ ಮೇಲೆ ಒಂದು ಪ್ರಶ್ನೆ. ಅತ್ರ ಪ್ರಮಾಣಂ ಹಿ ಭವಾನ್ ಪರಮೇಷ್ಟಿ ಯಥಾತ್ಮಭೂಹು ಅಪರೇ ಅನುತಿಷ್ಠಂತಿ ಪೂರ್ವೇಶಾಂ ಪೂರ್ವಜೈಕೃತಂ. ಅಲ್ಲ, ಈ ಶುಕಾಚಾರ್ಯರು ಹೇಳಿದ್ದನ್ನು ಯಾಕೆ ಒಪ್ಪಬೇಕು? ಅದು ಪ್ರಮಾಣವೋ ಅಲ್ವೋ? ಅವ್ರೇನಾದ್ರು ಮೋಸ ಮಾಡಿಬಿಟ್ರೆ, ಅವ್ರು ನಂಬಿಕೊಂಡು ನಮ್ಮ ಜೀವನವನ್ನ ನಾವು ಡೆಡಿಕೇಟ್ ಮಾಡಿದ್ರೆ ಅದು ಲಾಸ್ ಆಗಿಬಿಟ್ರೆ, ವೇಸ್ಟ್ ಆಗಿಬಿಟ್ರೆ ಏನ್ ಮಾಡೋದು ಹಾಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಪರೀಕ್ಷಿತ ರಾಜ ಹೇಳ್ತಾರೆ, ನೀವು ಹೇಳೋದೇ ಪ್ರಮಾಣ. ಈ ವಿಚಾರದಲ್ಲಿ ನೀವೇ ಪ್ರಮಾಣ ಅಂದ್ರೆ ನೀವು ಹೇಳೋದೇ ಪ್ರಮಾಣ. ಯಾಕೆ ಹಾಗೆಂದ್ರೆ ನೀವು ಹೇಳಿದ್ದು ಏನಾಗಿದೆ ಅದು ಬ್ರಹ್ಮದೇವರಿಗೆ ಸಮ್ಮತವಾಗಿರೋದು. ಬ್ರಹ್ಮದೇವರಿಗೆ ಸಮ್ಮತವಾದದ್ದನ್ನೇ ನೀವು ಹೇಳ್ತೀರಿ ಹಾಗೆ. ಯಾಕೆ ಹಾಗೆಂದ್ರೆ ಈಗನ್ನು ಅದನ್ನೇ ನೋಡಿದ್ದು. ಬ್ರಹ್ಮದೇವರು ನಾರದರಿಗೆ ಹೇಳಿದರು ಭಾಗವತ ಸಂಗ್ರಹ ಭಾಗವತವನ್ನ. ನಾರದರು ವೇದವ್ಯಾಸರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ಅದನ್ನ ವೇದವ್ಯಾಸರು ಪುರಾಣವಾಗಿ ಬರೆದು ಶುಕಾಚಾರ್ಯರಿಗೆ ಉಪದೇಶ ಮಾಡಿದ್ರು. ಅಂದ್ರೆ ಈ ಭಾಗವತ ಏನಿದೆ ಅದು ಬ್ರಹ್ಮದೇವರಿಗೆ ಸಮ್ಮತವಾದದ್ದು ಹಾಗೆ ಅಂತ. ಯಾಕೆ? ಆ ಪರಂಪರೆಯಿಂದ ಬಂದಿರೋದು ನೋಡಿ, ಅದು ಪರಂಪರಾಗತಂ ಹಾಗೆ ಅಂತ. ಆ ಪರಮಾತ್ಮನಿಗೆ ಬ್ರಹ್ಮದೇವರಿಗೆ ಯಾರು ಹೇಳಿದ್ರು ಸಂಗ್ರಹವನ್ನ? ಮೊದಲು ನಾರಾಯಣನೇ ಉಪದೇಶ ಮಾಡಿದ್ದು. ನಾರಾಯಣ ಬ್ರಹ್ಮದೇವರಿಗೆ ಹೇಳಿ, ಬ್ರಹ್ಮದೇವರು ನಾರದರಿಗೆ ಹೇಳಿ, ನಾರದರು ವೇದವ್ಯಾಸರಿಗೆ ಹೇಳಿ, ವೇದವ್ಯಾಸರು ಶುಕಾಚಾರ್ಯರಿಗೆ ಹೇಳಿದ್ದಾರೆ. ಅದರಿಂದ ಆ ಪರಂಪರೆ ಇದೆ, ಪರಂಪರಾಗತ ಜ್ಞಾನ ಇದು. ಅದರಿಂದ ಇದು ನೀವು ಹೇಳೋದು ಬ್ರಹ್ಮದೇವರಿಗೆ ಸಮ್ಮತವಾದದ್ದು. ಆ ಬ್ರಹ್ಮದೇವರು ಹೇಳಿದ್ದನ್ನೇ ಋಷಿಗಳು, ಮರೀಚಿ ಮುಂತಾದ ಋಷಿಗಳು ಎಲ್ಲರೂ ತಾವು ಅನುಷ್ಠಾನ ಮಾಡ್ತಾರೆ. ಬ್ರಹ್ಮದೇವರು ಒಂದು ಮಾತು ಹೇಳಿದ್ರೆ ಮುಗೀತು, ಅದನ್ನ ಹಾಗೆ ಆಚರಣೆ ಮಾಡಬೇಕು ಅಷ್ಟೇ, ಅದರಲ್ಲಿ ಎರಡನೇ ಮಾತು ಇರೋದಿಲ್ಲ. ಅದರಿಂದ ಬ್ರಹ್ಮದೇವರು ಹೇಳಿದ್ದನ್ನೇ ಎಲ್ಲ ಋಷಿಗಳು ಆಚರಣೆ ಮಾಡ್ತಾರೆ, ಅದು ಪ್ರಮಾಣ ಅಂತ ಭಾವಿಸಿ. ಅಂತಹ ಬ್ರಹ್ಮದೇವರ ಜ್ಞಾನವನ್ನೇ ನಾರದರು, ವೇದವ್ಯಾಸರು, ಶುಕಾಚಾರ್ಯರು ನೀವು ಪಡೆದಿದ್ದೀರಿ ಆ ಪರಂಪರೆಯಲ್ಲಿ. ಅದರಿಂದ ನೀವು ಹೇಳ್ತಾ ಇರೋದು ಅದು ಬ್ರಹ್ಮದೇವರಿಗೆ ಸಮ್ಮತವಾದದ್ದು. ಅದರಿಂದ ನೀವು ಹೇಳುವುದರಲ್ಲಿ ನನಗೆ ಸಂಶಯ ಇರೋದಿಲ್ಲ, ಅದು ಪ್ರಮಾಣ ಅಂತ ನಾನು ಭಾವಿಸ್ತೇನೆ ಅಂತ. ಮತ್ತೆ ಸಂಶಯ ಪಡಬಾರ್ದು, ಇದು ಸರಿನೋ, ಹಿಂಗೆ ಮಾಡಿದರೆ ಫಲ ಸಿಗ್ತದೋ ಏನೋ. ಪ್ರಮಾಣ ಅಂತ ತೀರ್ಮಾನ ಆದ ಮೇಲೆ ಮತ್ತೆ ಅದಲ್ಲಿ ಸಂಶಯ ಪಡಬಾರದು ಹಾಗೆ. ಯಾಕೆ? ಪರಂಪರೆ ಇದೆ. ಇನ್ನು ಒಂದು ಪ್ರಶ್ನೆ, ಅಲ್ಲ ನೀನು ಉಪವಾಸವಾಗಿದ್ಯಲ್ಲೋ, ಕೇಳಿಕ್ ಆಗ್ತದಾ ಹಾಗೆ ಅಂದ್ರೆ ಅದಕ್ಕೆ ಪರೀಕ್ಷಿತ ರಾಜ ಹೇಳ್ತಾ ಇದ್ದಾರೆ, ನಮೇ ಅಸಭಃ ಪರಾಯಂತಿ ಬ್ರಹ್ಮನ್ ಅನಶನಾದ್ ಅಮಿ ಪಿಬತೋ ಅಚ್ಯುತ ಪೀಯೂಷಂ ತ್ವದ್ವಾಕ್ಯಾಧಿ ವಿನಿಸೃತಂ. ಸ್ವಾಮಿ, ನನಗೆ ಆಯಾಸ ಆಗ್ತಾ ಇಲ್ಲ, ಯದ್ಯಪಿ ನಾನು ಉಪವಾಸ ಇದ್ದೇನೆ, ಆದ್ರೂ ನನಗೆ ಆಯಾಸ ಆಗ್ತಾ ಇಲ್ಲ. ಯಾಕೆ? ನಾನು ಅಚ್ಯುತ ಪೀಯೂಷಂ, ಅಚ್ಯುತನ ಅಮೃತ, ನಿಮ್ಮ ಮುಖದಿಂದ ಬರತಕ್ಕ ಭಾಗವತ ಅಮೃತವನ್ನ ನಾನು ಪಾನ ಮಾಡ್ತಾ ಇದ್ದೇನೆ. ಅದರಿಂದ ನನಗೆ ಹಸಿವು, ಬಾಯಾರಿಕೆ ಅಂತ ಯಾವುದೂ ಇಲ್ಲ, ಸುಸ್ತು, ದೇಹ ಆಲಸ್ಯ ಅಂತ ಯಾವುದೂ ಇಲ್ಲ. ಅದರಿಂದ ನೀವು ನಿಸ್ಸಂಕೋಚವಾಗಿ ವಿಸ್ತಾರವಾಗಿ ಆ ಭಾಗವತ ಪುರಾಣವನ್ನ ನಮಗೆ ತಿಳಿಸಿಕೊಡಿ ಹಾಗೆ ಅಂತ. ಇಷ್ಟು ಪ್ರಶ್ನೆಯನ್ನ ಪರೀಕ್ಷಿತ ರಾಜ ಮಾಡಿದ ಮೇಲೆ ಸೂತಾಚಾರ್ಯರು ಶೌನಕಾದಿಗಳಿಗೆ ಹೇಳ್ತಾರೆ, ಸ ಉಪಮಂತ್ರಿತೋ ರಾಜ್ಞಾ ಕಥಾಯಾಂ ಇತಿ ಸತ್ಪತೇಃ ಬ್ರಹ್ಮರಾತೋ ಭೃಶಂ ಪ್ರೀತಃ ವಿಷ್ಣುರಾತೇನ ಸಂಸದಿ. ಇಷ್ಟು ಪ್ರಶ್ನೆಗಳನ್ನ ಶುಕಾಚಾರ್ಯರ ಹತ್ರ ಪರೀಕ್ಷಿತ ರಾಜ ಇಡ್ತಾರೆ. ನೋಡಿ ಎಷ್ಟು ದೊಡ್ಡ ಪ್ರಶ್ನೆ ನೋಡಿ, ದೊಡ್ಡ ಲಿಸ್ಟ್. ನಮಗೇನು ಪ್ರಶ್ನೆ ಅಂತಾನೆ ಮರ್ತೋಗ್ಬಿಡುತ್ತೆ. ಇದೆಲ್ಲ ನೆನಪಿಟ್ಟುಕೊಂಡಿರ್ತಾರೆ ಶುಕಾಚಾರ್ಯರು. ಕಥಾಯಾಂ ಸತ್ಪತೇಃ ಬ್ರಹ್ಮರಾತಃ ಭೃಶಂ ಪ್ರೀತಃ. ಶುಕಾಚಾರ್ಯರಿಗೆ ಈ ಪ್ರಶ್ನೆಗಳನ್ನೆಲ್ಲ ಕೇಳಿ ಭಾರಿ ಸಂತೋಷ ಆಯ್ತಂತೆ. ಪ್ರಶ್ನೆಗಳನ್ನು ಕೇಳಿಯೇ ಸಂತೋಷ ಆಯ್ತು. ವಿಷ್ಣುರಾತೇನ ಸಂಸದಿ. ಈ ವಿಷ್ಣುರಾತ ಅಂದ್ರೆ ಪರೀಕ್ಷಿತ್. ಈ ವಿಷ್ಣುರಾತ ಕೇಳಿದ ಪ್ರಶ್ನೆಗಳನ್ನೆಲ್ಲ ಕೇಳಿ ಬ್ರಹ್ಮರಾತರಾದ ಶುಕಾಚಾರ್ಯರು ಸಂತೋಷಪಟ್ರು ಅಂತ.
ನೋಡಿ, ಬ್ರಹ್ಮರಾತ ಅಂತ ಶುಕಾಚಾರ್ಯರಿಗೆ ಯಾಕೆ ಹೆಸರು ಬಂತು ಹಾಗೆಂದ್ರೆ, ಆಚಾರ್ಯರು ಬ್ರಾಹ್ಮ ಪುರಾಣದ ಮಾತನ್ನ ಇಟ್ಕೊಂಡು ಹೇಳ್ತಾರೆ, ಬಾಲೋಪಿ ಸ ಗುರುತ್ವೇನ ಮನುಭ್ಯೋ ಬ್ರಹ್ಮಣಾಯತಃ ದತ್ತೋ ಅಥೋ ಬ್ರಹ್ಮರಾತೇತಿ ನಾಮ ವೈಯಾಸಕೇರಭೂತ್. ಬ್ರಹ್ಮರಾತ ಅಂದ್ರೆ ಬ್ರಹ್ಮನಿಂದ ಕೊಡಲ್ಪಟ್ಟವ, ರಾತ ಅಂದ್ರೆ ರಾದಾನೆ ಅಂತ ಧಾತು, ಬ್ರಹ್ಮನಿಂದ ಕೊಡಲ್ಪಟ್ಟವರು ಅಂತ ಅರ್ಥ. ಬ್ರಹ್ಮನಿಂದ ಕೊಡಲ್ಪಟ್ಟವರು ಯಾರಿಗೆ? ಋಷಿಗಳಿಗೆ. ಏನು ಅಂತ? ಗುರುತ್ವೇನ, ಇವರನ್ನ ಗುರುಗಳಾಗಿ ಇಟ್ಟುಕೊಳ್ಳಿ ಅಂತ ಮುನಿಗಳಿಗೆಲ್ಲ ಬ್ರಹ್ಮದೇವರು ಕೊಟ್ರಂತೆ. ಅದರಿಂದ ಬಾಲಹ ಅಪಿ, ಯದ್ಯಪಿ ಸಣ್ಣವರಾಗಿದ್ದರಂತೆ, ಸಣ್ಣವರಾಗಿದ್ದರೂ ಕೂಡ ಇವರು ಮಹಾಜ್ಞಾನಿಗಳು, ಇವರನ್ನ ಗುರುವಾಗಿ ನೀವು ಸ್ವೀಕಾರ ಮಾಡ್ರಿ ಅಂತ ಮುನಿಗಳಿಗೆ ಬ್ರಹ್ಮದೇವರು ಹೇಳಿದ್ರಂತೆ. ಅದರಿಂದ ಇಷ್ಟು ಹೇಳಿ ಶುಕಾಚಾರ್ಯರನ್ನ ಕೊಟ್ರು ಅಂತೆ. ಅದರಿಂದ ಶುಕಾಚಾರ್ಯರಿಗೆ ಏನು ಹೆಸರು? ಬ್ರಹ್ಮರಾತ ಅಂತ ಹೆಸರು. ಇನ್ನು ಪರೀಕ್ಷಿತ್ ರಾಜನಿಗೆ ವಿಷ್ಣುರಾತ ಅಂತ ಹೆಸರು. ಯಾಕೆ? ಗರ್ಭದಲ್ಲಿ ಇರುವಾಗ ಅಶ್ವತ್ಥಾಮರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಉತ್ತರಾದೇವಿಯ ಗರ್ಭವನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಪರಮಾತ್ಮ ಕೃಷ್ಣ ತಾನು ಸುತ್ತ ಗರ್ಭದಲ್ಲಿ ತಿರುಗಿ ಆ ಪರೀಕ್ಷಿತನನ್ನ ರಕ್ಷಣೆ ಮಾಡಿ ಜಗತ್ತಿಗೆ ಪರೀಕ್ಷಿತನನ್ನ ಕೊಟ್ಟವರು. ಕೃಷ್ಣ ರೂಪದಿಂದ ಕೊಡಲ್ಪಟ್ಟವ. ಅದರಿಂದ ಪರೀಕ್ಷಿತನಿಗೆ ಏನಂತ ಹೆಸರು? ಕೃಷ್ಣರಾತ ಅಂತ ಹೆಸರು. ಈ ರೀತಿಯಾಗಿ ಕೃಷ್ಣರಾತನ ಪ್ರಶ್ನೆಗಳನ್ನ ಕೇಳಿ ಬ್ರಹ್ಮರಾತರಾದ ಶುಕಾಚಾರ್ಯರು ಸಂತೋಷಪಟ್ರು ಹಾಗೆ ಅಂತ ಸೂತಾಚಾರ್ಯರು ಹೇಳ್ತಾ ಇದ್ದಾರೆ. ಆಗ ಆಹ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಬ್ರಹ್ಮಣೆ ಭಗವತ್ ಪ್ರೋಕ್ತಂ ಬ್ರಹ್ಮಕಲ್ಪ ಉಪಾಗತೆ. ಈ ಪ್ರಶ್ನೆಗೆ ಎಲ್ಲ ಉತ್ತರ ರೂಪವಾಗಿ ಶುಕಾಚಾರ್ಯರು ಭಾಗವತವನ್ನೇ ಹೇಳಿದರು. ಅದೇನದು? ಪುರಾಣ, ಭಾಗವತ ಪುರಾಣ ಹೇಳಿದರು. ಬ್ರಹ್ಮ ಸಂಹಿತಂ ಅದೇನಾಗಿದೆ? ವೇದ ಸಂವಾದಿಯಾಗಿದೆ, ವೇದ ಸಮಾನ ಆಗಿದೆ ಅಂತ ಅರ್ಥ. ನೋಡಿ, ಇಲ್ಲೇ ನಮಗೆ ಹಿಂದೆ ವಿಚಾರ ಬಂದಿತ್ತು, ನಾವು ವೇದ ಓದಬಾರದು ಅಂದ್ರೆ ನಮಗೆ ಗತಿ ಏನು ಹಾಗೆ ಅಂತ. ಪುರುಷರು ಮಾತ್ರ ವೇದ ಓದ್ತಾರೆ ಹಾಗೆ ಅಂತ, ಬೇರೆಯವರಿಗೆ ಗತಿ ಏನು ಹಾಗೆ ಅಂದ್ರೆ ಇದೇ ಗತಿ ನೋಡಿ. ಪುರಾಣಂ ಬ್ರಹ್ಮ ಸಂಹಿತಂ, ವೇದಕ್ಕೆ ಸಮಾನವಾದದ್ದಿದು ಹಾಗೆ ಅಂತ ಸೂತಾಚಾರ್ಯರು ಹೇಳ್ತಾರೆ. ಇದು ದೊಡ್ಡವರ ಪರಂಪರೆಯಲ್ಲಿ ಬಂದದ್ದು, ಅದ್ಭುತವಾದದ್ದು ಇದು. ಅದರಿಂದ ಯಾವುದು ಸಂಕೋಚ ಬೇಡ ನಮಗೆ, ಧೈರ್ಯವಾಗಿ ಇದೇ ನಮಗೆ ಕೊಟ್ಟ ವೇದ, ನಮಗೆ ವೇದ ಅಂದ್ರೆ ಭಾಗವತವೇ ನಾವು ಓದಬೇಕಾದ ವೇದ ಹಾಗೆ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ವೇದವನ್ನ, ವೇದಾಧ್ಯಯನವನ್ನ ನಾವು ಕೂಡ ಮಾಡಬೇಕು, ಎಲ್ಲರೂ ಮಾಡಬೇಕು. ಯಾವ ವೇದಾಧ್ಯಯನ? ಭಾಗವತ ವೇದ ಅಧ್ಯಯನವನ್ನ ನಾವು ಮಾಡಬೇಕು. ಯಾಕೆ? ಇದು ಬ್ರಹ್ಮ ಸಂಹಿತಂ ಅಂತ ವೇದವ್ಯಾಸರೇ ಹೇಳಿದ್ದಾರೆ ನೋಡಿ. ಬ್ರಹ್ಮಣೇ ಭಗವತ್ ಪ್ರೋಕ್ತಂ ಬ್ರಹ್ಮಕಲ್ಪ ಉಪಾಗತೆ ಹಾಗೆ. ಇಲ್ಲಿ ಬ್ರಹ್ಮಕಲ್ಪ ಅಂದ್ರೆ ಏನು ಹಾಗೆ ಅಂದ್ರೆ, ಯಸ್ಮಿನ್ ಕಾಲೇ ಬ್ರಹ್ಮಾಂತರ ಉತ್ಪತ್ತಿ, ಅಂದ್ರೆ ಈ ಇಡೀ ಜಗತ್ತು ಲಯವನ್ನು ಹೊಂದಿ ಮತ್ತೊಂದು ಬ್ರಹ್ಮದೇವರು ಅಂದ್ರೆ ವಾಯು ಪದವಿಯಲ್ಲಿ ಇರತಕ್ಕವರು ಬ್ರಹ್ಮರಾಗಿ ಬರ್ತಾರಲ್ಲ, ಅದನ್ನ ಬ್ರಹ್ಮಕಲ್ಪ ಅಂತ ಹೇಳ್ತಾರೆ. ಅಂದ್ರೆ ಹೊಸದಾಗಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಪರಮಾತ್ಮ ಅವರಿಗೆ ಉಪದೇಶ ಮಾಡಿದನಂತೆ. ಅದನ್ನೇ ಭಾಗವತ ಅಂತ ಹೇಳ್ತಾರೆ. ಪರಮಾತ್ಮನಿಂದ ಉಪದೇಶಿಸಲ್ಪಟ್ಟದ್ದು ಬ್ರಹ್ಮದೇವರಿಗೆ ಚತುಶ್ಲೋಕಿ ಭಾಗವತ, 4 ಶ್ಲೋಕದ ಭಾಗವತ. ಅದು ಮುಂದಿನ ಅಧ್ಯಾಯದಲ್ಲಿ ಬರುತ್ತದೆ. ಆ 4 ಶ್ಲೋಕ ಭಾಗವತವನ್ನೇ ಬ್ರಹ್ಮದೇವರು ಸಂಗ್ರಹ ಭಾಗವತ ಅಂತ ನಾರದರಿಗೆ ಉಪದೇಶ ಮಾಡಿದ್ರು. ಅದರಿಂದ ಈ ಭಾಗವತವನ್ನ 4 ಶ್ಲೋಕದಲ್ಲಿ ಎಷ್ಟು ಸಂಗ್ರಹ ಇದೆ ನೋಡಿ. ಈ ಭಾಗವತದ ಸಂಗ್ರಹ ಅಂದ್ರೆ 4 ಶ್ಲೋಕದ ಭಾಗವತ, ಚತುಶ್ಲೋಕಿ ಭಾಗವತ ಅಂತಾನೆ ಕರೀತಾರೆ. ಅಂತ ಶ್ಲೋಕವನ್ನ ಬ್ರಹ್ಮಕಲ್ಪದಲ್ಲಿ ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿ ತಂದೆಯಾದ ಪರಮಾತ್ಮ ಹೇಳಿದ್ದು ನೋಡಿ. ಇದರಿಂದ ನಮಗೆ ಪರಮಾತ್ಮ ಮತ್ತೊಂದು ಪಾಠವನ್ನು ಕಳಿಸ್ತಾನೆ. ಮಕ್ಕಳು ಹುಟ್ಟಿದ ಮೇಲೆ ನೀವೇನ್ ಮಾಡಬೇಕು? ಮಕ್ಕಳಿಗೆ ಭಾಗವತವನ್ನೇ ಉಪದೇಶ ಮಾಡಬೇಕು. ಆಸ್ ಅ ಪೇರೆಂಟ್ಸ್ ಇದನ್ನು ಮಾಡಬೇಕು ಹಾಗೆ ಅಂತ ಪರಮಾತ್ಮನೇ ತೋರಿಸಿಕೊಟ್ಟಿದ್ದಾನೆ. ಅದರಿಂದ ನೀವೇನೇನು ಓದಿಸ್ತಾರೋ ಓದಿಸಿ, ಅದ್ರ ಜೊತೆಗೆ ಭಾಗವತವನ್ನು ಬಿಡಬೇಡಿ ಹಾಗೆ ಅಂತ. ಯಾಕೆ? ಪರಮಾತ್ಮ ತಾನೇ ಮಾಡಿ ತೋರಿಸಿದ್ದಾನೆ. ಅದು ಪರಂಪರೆಯು ಹಾಗೆ ಬರ್ತಾ ಇದೆ ನೋಡಿ. ಪರಮಾತ್ಮ ಬ್ರಹ್ಮದೇವರಿಗೆ, ಬ್ರಹ್ಮದೇವರು ನಾರದರಿಗೆ, ನಾರದರು ವೇದವ್ಯಾಸರಿಗೆ, ವೇದವ್ಯಾಸರು ಶುಕಾಚಾರ್ಯರಿಗೆ, ಮತ್ತೆ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳಿದರು. ಆ ಸಂದರ್ಭದಲ್ಲಿ ಸೂತಾಚಾರ್ಯರು ಇದ್ದರು ಅಲ್ಲಿ. ಸೂತರು ಮತ್ತೆ ಶೌನಕಾದಿಗಳಿಗೆ ಅದನ್ನು ಹೇಳಿದರು ಅಂತ. ಇಷ್ಟು ಇವರೆಲ್ಲ ಭಾಗವತ ಹೇಳಬೇಕಂದ್ರೆ ಚಿಂತನೆ ಮಾಡಬೇಕಾದ ಋಷಿಗಳು ಇವರೆಲ್ಲರೂ ಕೂಡ. ಅದರಿಂದ ಅವರ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ.
ಇಷ್ಟಾದ ಮೇಲೆ ಯದ್ಯದ್ ಪರೀಕ್ಷತ್ ಋಷಭ ಪಾಂಡೂನಾಂ ಅನುಪೃಚ್ಛತಿ ಆನುಪೂರ್ವೇನ ತತ್ಸರ್ವಂ ಆಖ್ಯಾತು ಉಪಚಕ್ರಮೆ. ಇಷ್ಟು ಸಂತುಷ್ಟರಾಗಿ ಆ ಶುಕಾಚಾರ್ಯರು ಪಾಂಡವರಲ್ಲಿ ಪಾಂಡೂನಾಂ ಋಷಭ, ಪಾಂಡುವಂಶದಲ್ಲಿ ಶ್ರೇಷ್ಠನಾದ ಪರೀಕ್ಷಿತಿನಿಂದ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದಾಗ ಸಂತೋಷಪಟ್ಟು ಶುಕಾಚಾರ್ಯರು ಕ್ರಮೇಣ ಆ ಭಾಗವತ ಕ್ರಮ ಹೇಗೆ ತಾವು ಉಪದೇಶ ಪಡ್ಕೊಂಡಿದ್ರು ವೇದವ್ಯಾಸರಿಂದ ಆ ಕ್ರಮದಲ್ಲಿ, ಪ್ರಶ್ನೆಯ ಕ್ರಮದಲ್ಲಿ ಇಲ್ಲ, ವೇದವ್ಯಾಸರು ಉಪದೇಶ ಮಾಡಿದ ಕ್ರಮದಲ್ಲಿ ಸರ್ವಂ ಆಖ್ಯಾತು ಉಪಚಕ್ರಮೆ, ಎಲ್ಲವನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಹಾಗೆಂತ ನಾವು ಹಿಂದಿನ ಅಧ್ಯಾಯಗಳಲ್ಲಿ ಕೇಳಿದ್ದು ಅದು ಭಾಗವತ ಸಂಗ್ರಹ. ಇಲ್ಲಿಂದ ವಿಸ್ತೃತವಾದ ಭಾಗವತ 9ನೇ ಅಧ್ಯಾಯದಿಂದ ಅದು ಪ್ರಾರಂಭ ಆಗ್ತದೆ. ಹಾಗೆ ಅಂತ ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.